ನಿಮಗೆ ಗೊತ್ತೇನ್ರಿ ಪ್ರತಿ ವರ್ಷ ನಮ್ಮ ರಾಜ್ಯದಾಗ ವಿದ್ಯುತ್ ಬೇಡಿಕೆ ಎಷ್ಟು ಹೆಚ್ಚಾಗತೈತಂತ. ಈಗಾಗಲೇ ನಮ್ಗೆ 18,000 ಮೆಗಾವ್ಯಾಟ್ ಕರೆಂಟ್ ಯೂಸ್ ಆಕೈತಿ. ಇನ್ನ 2034 ಅನ್ಕೊಡ್ದ ನಮ್ಗೆ 33,000 ಮೆಗಾವ್ಯಾಟ್ ವಿದ್ಯುತ್ ಬೇಕಾಕೈತಿ. ಸೌರಶಕ್ತಿನೂ ಐತಿ, ಗಾಳಿ ಶಕ್ತಿನೂ ಐತಿ. ಇಲ್ಲ ಅಂತಂದವ್ರು ಯಾರು? ಅದ್ರ ಕತ್ಲಾತು ಬಿತ್ತು ಗಾಳಿನ ನಿಂತಂದ್ರೆ ಅವಾಗ ಏನು ಮಾಡ್ತೀರಿ? ಅದಕ್ಕೆ ಒಂದು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡತ್ತಾರ. ಅದೇನಪ್ಪ ಅಂತಂದ್ರೆ ಹೈಡ್ರೋ ಪಂಪ್ ಸ್ಟೋರೇಜ್ ಸಿಸ್ಟಮ್. ಹಂಗಂದ್ರೆ ಏನಂತ ಹೇಳ್ತೇನೆ ಬರ್ರಿ. ಹಗಲಿ ಹೊತ್ನಾಗ ಸೌರಶಕ್ತಿಯನ್ನು ಬಳಸ್ಕೊಂಡು ಕೆಳಗಿನ ಡ್ಯಾಮ್ನಾಗ ನೀರನ್ನ ಮೇಲ್ಗಡೆ ಡ್ಯಾಮ್ನಾಗ ಪಂಪ್ ಮಾಡ್ತಾರೆ. ಹಂಗೆ ರಾತ್ರಿ ಹೊತ್ನಾಗ ಮೇಲಿನ ಡ್ಯಾಮ್ನಾಗ ನೀರನ್ನ ಕೆಳಗಡೆ ಬಿಡೋದ್ರ ಮೂಲಕ ಟರ್ಬೈನ್ನ ತಿರುಗಿಸಿ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರೆ. ಈ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದ ಶರಾವತಿ ನದಿಗೆ ಮಾಡಿದ್ರಂದ್ರ ಭಾರತದ ಅತಿ ದೊಡ್ಡ ಹೈಡ್ರೋ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಆಕೈತಿ. ಅದರಿಂದ 2,000 ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಆಗೋ ಚಾನ್ಸಸ್ ಐತಿ. ಈ ಪ್ರಾಜೆಕ್ಟಿಗೆ ಬರೀ 54 ಎಕರೆ ಅರಣ್ಯ ಭೂಮಿ ಮಾತ್ರ ಬೇಕು. ಉಳ್ಕಿದ ಕಾಮಗಾರಿ ಎಲ್ಲ ಭೂಗರ್ಭದಾಗ ನಡೀತೈತಿ. ಅಂದ್ರ ಪ್ರಕೃತಿಗೂ ಹಾನಿ ಆಗಿಲ್ಲ, ಪ್ರಾಫಿಟ್ಸು ಜಾಸ್ತಿ ಅದಾವ. ಇದಕ್ಕ ಇದು ಒಂದು ಪ್ರಾಜೆಕ್ಟ್ ಅಷ್ಟೇ ಅಲ್ರಿ, ಕರ್ನಾಟಕ ಸೆಲ್ಫ್ ಡಿಪೆಂಡೆಂಟ್ ಆಗಕ ಒಂದು ಹೆಜ್ಜೆ. ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಏನ್ರ ಸಕ್ಸಸ್ ಆತಂದ್ರ ಲಕ್ಷಾಂತರ ಮನೆಗೆ ಬೆಳಕಾಕೈತಿ. ಬೆಳಕು, ಆಶೆ, ಪ್ರಗತಿ. ನಮ್ಮ ಕರ್ನಾಟಕ ಶಕ್ತಿಯ ಹೊಸ ದಿಕ್ಕಿಗೆ.